ಗಣರಾಜ್ಯೋತ್ಸವ ಮುಖ್ಯ ಅತಿಥಿಗಳ ಭಾಷಣ. ವೇದಿಕೆಯ ಮೇಲಿರುವ ಶಾಲೆಯ ಮುಖ್ಯಸ್ಥರೇ, ಗೌರವಾನ್ವಿತ ಶಿಕ್ಷಕ ವೃಂದದವರೇ, ಪೋಷಕರೇ ಹಾಗೂ ನನ್ನ ಎದುರು ಕುಳಿತಿರುವ ಭವಿಷ್ಯದ ಭಾರತದ ಪ್ರಜೆಗಳೇ, ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ಈ ಶಾಲೆಯ ಸುಂದರ ಆವರಣದಲ್ಲಿ ನಮ್ಮ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಅರಳಿಸುವ ಭಾಗ್ಯ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಭಾವಿಸುತ್ತೇನೆ. ಇಂತಹ ಅಚ್ಚುಕಟ್ಟಾದ ವ್ಯವಸ್ಥೆ ಮತ್ತು ಶಿಸ್ತಿನ ಸಿಪಾಯಿಗಳಂತಿರುವ ನಿಮ್ಮನ್ನು ನೋಡುತ್ತಿದ್ದರೆ ಮನಸ್ಸಿಗೆ ತುಂಬ ಆನಂದವಾಗುತ್ತಿದೆ. ಮಕ್ಕಳೇ, ಇವತ್ತು ನಾನು ನಿಮಗೆ ಇತಿಹಾಸದ ಪಾಠ ಹೇಳಲು ಬಂದಿಲ್ಲ. ಒಬ್ಬ ಹಿರಿಯನಾಗಿ 2 ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಮಗೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿಲ್ಲ ಮತ್ತು ಈ ಪ್ರಜಾಪ್ರಭುತ್ವ ಸುಲಭವಾಗಿ ಬಂದಿಲ್ಲ. ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ ನಿಜ, ಆದರೆ ಶಿಸ್ತು ಇಲ್ಲದ ಸ್ವಾತಂತ್ರ್ಯ ಅಪಾಯಕಾರಿ. ನೀವು ನಾಳೆ ದೊಡ್ಡವರಾಗಿ ಡಾಕ್ಟರ್ ಆಗಬಹುದು, ಎಂಜಿನಿಯರ್ ಆಗಬಹುದು ಅಥವಾ ದೊಡ್ಡ ಅಧಿಕಾರಿಗಳೇ ಆಗಬಹುದು. ಆದರೆ ಅದಕ್ಕಿಂತ ಮೊದಲು ನೀವು ಒಳ್ಳೆಯ ಮನುಷ್ಯರಾಗಿ ನಿಮ್ಮ ವಿದ್ಯೆ ಸಮಾಜಕ್ಕೆ ಬೆಳಕಾಗಬೇಕೇ ಹೊರತು ಬೆಂಕಿ ಆಗಬಾರದು. ತಂದೆ ತಾಯಿ, ಗುರು ಹಿರಿಯರನ್ನ ಗೌರವಿಸುವುದು ಕೂಡ ದೇಶ ಪ್ರೇಮವೇ. ಇಂದು ನೀವೆಲ್ಲರೂ ಒಂದು ಪ್ರತಿಜ್ಞೆ ಮಾಡಿ, ನಾನು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನನ್ನ ಸಂಸ್ಕಾರ ಮತ್ತು ದೇಶವನ್ನು ಮರೆಯುವುದಿಲ್ಲ ಎಂದು. ನಿಮ್ಮ ಕಣ್ಣುಗಳಲ್ಲಿ ನನಗೆ ಬಲಿಷ್ಠ ಭಾರತದ ಕನಸು ಕಾಣುತ್ತಿದೆ. ಈ ಕನಸು ನನಸಾಗಲಿ, ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.